Okay, good morning, students. In this class, I am going to discuss with you the next important topic, that is adding graphics to the web pages. Okay, in the last class, I discussed about the different types of tags available in a HTML. So apart from that, the image tag is used to place the image in a HTML page, that is a web pages. Okay, let us see how to add the graphics in a web pages. So by using a image tag here. So image can be created in two ways, with a img tag or image constructor. By using a image tag or a image constructor. Constructor ಅಂದ್ರೆ ಏನು ಗೊತ್ತಾ, ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ಜಾವಾ ಸಿಪಿಪಿ ಕಲ್ತಿದ್ರೆ ಗೊತ್ತಾಗ್ತದೆ. ಇಮೇಜ್ ಕನ್ಸ್ಟ್ರಕ್ಟರ್ ಯೂಸ್ ಮಾಡ್ಕೊಂಡು ಏನು ಮಾಡಬಹುದು ಅಂದ್ರೆ, ಯು ಕ್ಯಾನ್ ಆಡ್ ದಿ graphics or any kind of a video, audio or any image in a web page. Otherwise you can use a image tag. ಈಗ ಅದ ನೋಡ್ರಿ, ಓಪನಿಂಗ್ ಬ್ರೇಸ್ ಕ್ಲೋಸಿಂಗ್ ಬ್ರೇಸ್ ಅದ ನೋಡ್ರಿ, ಗ್ರೇಟರ್ ದಾನ್ ಲೆಸ್ ದಾನ್, ಅದಕ್ಕೆ ಟ್ಯಾಗ್ ಅಂತಾರೆ. ಇದರೊಳಗೆ img ಅಂತ ಬರ್ತೈತಲ್ಲ, so that is a image tag. That image tag is used to add the image in a web page. ನೋಡಿರೋ ಇಲ್ಲಿ ವೆಬ್ ಪೇಜ್ ಮೇಲೆ ಓಪನ್ ಮಾಡಿದ್ನಲ್ಲ, ಏನೇನೋ ಇಮೇಜ್ ಗಳ ಅನಿಮೇಷನ್ ಗಳು ಒಂದು ಪ್ಲೇಸ್ ಇಂದ ಅನದರ್ ಪ್ಲೇಸ್ ಗೆ ಹೋಗ್ತಿರ್ತಾವ. ವೆಬ್ ಪೇಜ್ ಅಲ್ಲಿ ಓಪನ್ ಮಾಡ್ರೆ ಇಲ್ಲಿ ಯಾವ್ದೋ ಒಂದು ವೆಬ್ಸೈಟ್ ಓಪನ್ ಮಾಡಿಲ್ಲ, ಇಲ್ಲಿ ತನ ಯಾವುದು ಓಪನ್ ಮಾಡಿಲ್ಲ ವೆಬ್ಸೈಟ್. ಯಾವ್ದ್ರ ಒಂದು ವೆಬ್ಸೈಟ್ ಹೇಳ್ರಿ. ರಾಣಿ you can see this one. This is a web page. Website is this one. Okay. As you can see, there are many. This is called as a marquee. ಇದು ಮಾರ್ಕ್ಯೂ ಅಂತಾರೆ. ಅವ್ರು ಏನ್ ಕೊಡ್ಬಾರ್ದು ಗೊತ್ತೇನ್ರಿ, HTML ಸೋರ್ಸ್ ಪೇಜ್ ಒಳಗ ಮಾರ್ಕ್ಯೂ ಅಂತ ಒಂದು ಟ್ಯಾಬ್ ಓಪನ್ ಮಾಡಿ, ಟೆಕ್ಸ್ಟ್ ಏನಾಗಬೇಕು, ಮೂವ್ ಆಗಬೇಕು ಫ್ರಮ್ ದಿ ಬಾಟಮ್ ಟು ದಿ ಅಪ್. ಹಿಂಗ್ ಕೊಡ್ಬಾರ್ದಾಗ್ಲಿ. ಎಷ್ಟು ಸೆಕೆಂಡಿಗೆ ಕಂಟಿನ್ಯೂಸ್ ಆಗಿ ಅದೇ ಬರುತ್ತೆ. 5 ಸೆಕೆಂಡ್ ಆದ್ಮೇಲೆ ಮುಗಿಬೇಕು, ನೆಕ್ಸ್ಟ್ ಅದೇ ರಿಪೀಟ್ ಬರಬೇಕು. ಹಿಂಗ್ ಕೊಡ್ಬಾರ್ದಾಗ್ಲಿ. ಇದೆಲ್ಲ ಆಗ್ಬೇಕು ಅಂದ್ರ HTML ಯೂಸ್ ಮಾಡಿರ್ತಾರೆ. ಇದೇನು ಅಷ್ಟು ಪೇಜ್ ಕಾಣಬಹುದು ನೋಡ್ರಿ, ಇಮೇಜ್ ಕಾಣಬಹುದು. ಇದು ಇಮೇಜ್ ಹ್ಯಾಂಗ್ ಪ್ಲೇಸ್ ಮಾಡ್ಯಾರಿ, ಬೈ ಯೂಸಿಂಗ್ ಅ ಇಮೇಜ್ ಟ್ಯಾಗ್. ಇಮೇಜ್ ಟ್ಯಾಗ್ ಯೂಸ್ ಮಾಡ್ಯಾರಿ. ಇದು HTML ಪೇಜ್ ಇಂದ ಸೋರ್ಸ್ ಕೋಡ್ ಇರ್ತೈತಲ್ಲ ಅದನ್ನ ಮಾಡ್ಯಾರಿ. ನೆಕ್ಸ್ಟ್ ಇದು ನೋಡಿ, ಇದೇನ್ ಇಮೇಜ್ ನೋಡ್ರಿ, ಅಷ್ಟು ಐಕಾನ್ಸ್ ಕಾಣತಾವಲ್ಲ, these are the placed by using a image command, image tag. Okay, as you can see here, text are visible. ನೋಡ್ರಿ ಹ್ಯಾಂಗ್ ಅದ, ಬೋರ್ಡ್ ಅದ, ಪ್ಲಸ್ ಟೈಮ್ಸ್ ನ್ಯೂ ರೋಮನ್ ಒಳಗದ, ಕನ್ನಡ ಫಾಂಟ್ ಇರ್ತಾವ್ರಿ. ಟೈಮ್ಸ್ ನ್ಯೂ ರೋಮನ್ ಸೆಲೆಕ್ಟ್ ಮಾಡ್ರಿ. ಇದು ನೋಡ್ರಿ, ದಿಸ್ ಇಸ್ ಆಲ್ಸೋ ಬೋಲ್ಡ್ ಅಂಡ್ ದ ರಿಮೈನಿಂಗ್ ಅದೇನ್ರಿ ಸ್ವಲ್ಪ ಲೈನ್ ಒಳಗದರಿ. ಮೀನ್ಸ್ ಈ ಟೆಕ್ಸ್ಟ್ ಗೆ ಮಾರ್ಕ್ಯೂನು ಆಡ್ ಮಾಡೋದಲ್ದೆ ಮತ್ತೆ ಅದಕ್ಕೆ ಫಾಂಟ್ ಸೈಜ್, ಫಾಂಟ್ ಸ್ಟೈಲ್, ಫಾಂಟ್ ಕಲರ್ ಇಸ್ ಏನದರಿ, ಕಲರ್ ರೆಡ್, ಡಾರ್ಕ್ ರೆಡ್ ಅದರಿ. ಅವ್ರು ಅಪ್ಲೈ ಮಾಡ್ಯಾರ ಅಂತ ಇಲ್ಲಿ ಬರಾತದ್ರಿ. ಓಕೆ, ಹೇಳಿದ್ರಿ ಯಾವ ತರ ಫಾಂಟ್ ಸೈಜ್ ಕೊಡ್ಬೇಕು, ಫಾಂಟ್ ಸ್ಟೈಲ್ ಕೊಡ್ಬೇಕು. ಓಕೆ, as you can see, these are the images. ನೋಡ್ರಿ ಅದು ನೋಡ್ರಿ, ಒನ್ ಆಗ್ತದೆ ಅಂದ್ರೆ ಹ್ಯಾಂಗ್ ಅದು ಮೂವ್ ಆಗಕತ್ತಲ್ಲ, ಇದಕ್ಕೆ ಸ್ಲೈಡ್ ಶೋ ಅಂತಾರೆ. ಇದು ಒಂದ್ ಇಮೇಜ್ ಆದ್ಮೇಲೆ ಇನ್ನೊಂದ್ ಇಮೇಜ್ ಬಂದ್ಬಿಡ್ಬೇಕು, ಇದು ಇಮೇಜ್ ಆದ್ಮೇಲೆ ಇನ್ನೊಂದ್ ಬರ್ಬೇಕು. ಹಂಗೆ ಟೋಟಲ್ ಒಂದು 5 ಇಮೇಜ್ ಆಡ್ ಮಾಡಿರ್ತಾರಿ, ಅದಕ್ಕೆ ಸ್ಲೈಡ್ ಶೋ ಅಂತಾರೆ. ಅಂದ್ರೆ ಏನ್ರಿ, ಅದೊಂದು ಸಾಫ್ಟ್ವೇರ್ ಇರುತ್ತೆ. ಆ ಸಾಫ್ಟ್ವೇರ್ ಒಳಗ ಈ ತರ ನಾವು ರೆಡಿ ಮಾಡಿ ಆ ಸೋರ್ಸ್ ಪೇಜ್ ಗೆ ಲಿಂಕ್ ಕೊಡ್ಬೇಕು. ಅಲ್ಲಿ ಹ್ಯಾಂಗ್ ಅದು ಆಗ್ತದಲ್ಲ, ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಗೊತ್ತು? ಜಸ್ಟ್ HTML ಯಾಕೆ ಯೂಸ್ ಮಾಡ್ತಾರೆ ಲ್ಯಾಂಗ್ವೇಜ್, ಟು ಡಿಸೈನ್ ದಿ ವೆಬ್ ಪೇಜ್. ಬರೀ ವೆಬ್ ಪೇಜ್ ಡಿಸೈನ್ ಮಾಡಾಕ್ರಿ ಯೂಸ್ ಮಾಡ್ತಾರೆ HTML. ಕೀಪ್ ಇನ್ ಮೈಂಡ್. ಓಕೆ, image can be created in a two ways, with a image tag and a image constructor. So image are placed on the form. Form is what? Your web page form. Okay.
So image are placed on the form and have a whole set of properties that can be used to format their position, size and appearance. Means what? Not only adding the image on the web form. So you require center left image, right image. Other width, yes, based on width, height. You can do the properties. Okay, these are called as properties and service. Image to height, width, left alignment, center alignment, bottom alignment, right alignment. Okay, and the padding. Padding means what? For example, ಇದು rectangular ಅಂತ ಈ rectangular ದ ಇದೇನ್ edges ಇದಾವ ನೋಡ್ರಿ ಇದು ಬಹಳ ದೊಡ್ಡ ಪ್ಲಸ್ ಥಿಕ್ ಇರ್ತಾವ. Okay, this is called as a padding ಅಂತಾರೆ. If you want to extra padding, then you can increase the size of this width. ಇಲ್ಲೆಲ್ಲ black or white. This is called as a padding ಅಂತಾರೆ. You can increase the padding space of the image also. So what are the properties of the image tag? Image tag the properties ಯಾವ್ಯಾವ ಹೇಳ್ರಿ? Width, height, center alignment, right alignment, bottom alignment. ಅಂದ್ರೆ ಏನ್ರಿ? ನಿಮ್ದು ವೆಬ್ ಪೇಜ್ ನೀವು ಇಮೇಜ್ ಪ್ಲೇಸ್ ಮಾಡ್ಬೇಕ್ರಿ. ಜಸ್ಟ್ ಇಮೇಜ್ ಅಂತ ಟ್ಯಾಬ್ ಓಪನ್ ಮಾಡಿ ಇಮೇಜ್ ಹಾಕಿದ್ರ ಇಮೇಜ್ ಬಂದ್ ಕೂಡ್ತದ ಇಲ್ಲಿ. ಬಟ್ ನಿಮ್ ರಿಕ್ವೈರ್ಮೆಂಟ್ ಏನದ? ಇಲ್ಲೇನೋ ಬರೆಯಲಿದ್ರಿ ಈ ಇಮೇಜ್ ಎಲ್ಲಿ ಇರಬೇಕು? ಮ್ಯಾಲ ಬರಬೇಕು. ಮ್ಯಾಲ ಒಂದು ಪ್ಲೇಸ್ ಆಗ್ಬೇಕಂದ್ರ ನೀವು ಅದರ ಪ್ರಾಪರ್ಟಿ ಏನ್ ಮಾಡ್ಬೇಕ್ರಿ? ಅಲೈನ್ಮೆಂಟ್ ಏನಿದು ಅಪ್ ಅದ ಇವ್ರಿದು ಬಾಟಮ್ ಬೇಕಾದ್ರೆ ಬಾಟಮ್ ಅಪ್ ಇದ್ರಪ್ಪ ರೈಟ್ ಅಲೈನ್ಮೆಂಟ್ ಬೇಕಾದ್ರೆ ರೈಟ್ ಮಾಡಬೇಕು ಲೆಫ್ಟ್ ಇಲ್ಲಂದ್ರ ಸೆಂಟರ್. ಸೊ ದೀಸ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಅ ಇಮೇಜ್ ಟ್ಯಾಗ್. The images are automatically formed into array images and are numbered in order of their position in the document. ನೀವು ಡಾಕ್ಯುಮೆಂಟ್ ಒಳಗೆ ಹೆಂಗ್ ಕೊಟ್ಟಿರ್ತೀರಿ ಏನು ಪ್ಲೇಸ್ ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ನೀವು ಕೊಟ್ಟಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಹೇಗೆ ಹೋಗ್ಬೇಕು ಅಲ್ಲೇ ಕೊಟ್ಟಿದ್ದು ಚೌಕ್ ಬ್ರಾಕೆಟ್ ಅದಕ್ಕೆ ಸ್ಪೇಸ್ ಇರ್ತಾ ಪೊಸಿಷನ್ ಹೋಗ್ಬೇಕು. If you want, then you can increase the position of that image in a document. Okay, whatever the images are placed on the web page that are in image format, JPG or a GIF format. JPG file, GIF, PNG ಗೊತ್ತಾಗಲ್ಲ. ಆ ಫಾರ್ಮ್ಯಾಟ್ ಒಳಗೆ ಇರ್ತವೆ. ಈ ವೆಬ್ ಪೇಜ್ ಒಳಗ GIF or a JPG ಫಾರ್ಮ್ಯಾಟ್ ಒಳಗೆ ಇರ್ತಾವೆ ಇಮೇಜಸ್. ಓಕೆ, attributes of a image tag. Attributes or you can call the properties of a image tag. Image ಒಳಗೆ ಏನೇನ್ ಮಾಡಬಹುದು? ಇಮೇಜ್ ನೀವು ಏನೇನ್ ಸೆಟ್ ಮಾಡಬಹುದು? You can set the align, alter, width, height, border, SRC and ALT. So SRC is nothing but a source. Source. SRC stands for a source. Source means what? Source and destination means. Source and destination means. Source means what? From which place, from which folder we are fetching the image in a battery. So HTML and verification folder. Here we have an image. One folder ಮಾಡಿಕೊಂಡಿದ್ದೀವಿ. ಆ folder ಒಳಗೆ ತಗೊಂಡಿರೋ image ಅದು ಅಡ್ರೆಸ್ ಪಾತ್ ಅದು ಕಾಲ್ಡ್ source. ಏನಾಗ್ತದೆ ಗುರು? Okay, with the example I will show you. Align center, left or right. From which position you want an image? In which position? In which position? In which place you want to add the image? Okay, you can mention alignment. Align and bardu equal to haki double quote olaga left ಬೇಕಾಗಿತ್ತಂದ್ರೆ left ಅಂತಂದ್ರೆ center ಬೇಕಾಗಿತ್ತಂದ್ರೆ just you need to enter the center or a right. Next, ALT means a description of that image. Okay, if you want to put a description of that image, then you can use a ALT property or a ALT attribute. Next, width. How wide is a picture? Wide means what? Doddu. Wide means what? Doddu. Yes, doddu ಬೇಕು ನಿಮಗೆ ಅದರ width. You can increase it. 5.5, 5.2 like that. 10. Next, height. Yes, ಬೇಕು ಅದರ height. Okay.
You need to mention how tall is the picture. ಎಷ್ಟು tall ಇರಬೇಕು ಆ picture ನಿಮ್ದು. Next border around the picture. ಹೇಳಿದಲ್ಲ border ಕಾಣಿ. Border thick ಇರಬೇಕು, ಸಣ್ಣ ಇರಬೇಕು, ಇಲ್ಲ ಒಂದೇ ಲೈನ್ ಒಳಗೆ ಇರಬೇಕು. Okay, you need to mention that also. SRC specify the part of the image from which folder, from which ಎಲ್ಲಿಂದ ನಾವು ತಗೊಳ್ಳಾಕ್ತೀವಿ ಆ ಇಮೇಜ್. ಫಸ್ಟ್ ಅದು ನೀವೆಲ್ಲ ಹಾಕಿ SRC ಬಿಟ್ರೆ ತಕ್ಕೋ ಇಲ್ಲಿಂದ ವರ್ಕ್ ಆಗಲ್ಲ. ಯಾಕಂದ್ರೆ ಇಮೇಜ್ ಎಲ್ಲಿ ತಗೊಳ್ಳಾಕ್ತೀವಿ. ಈಗ okay, A means description was description means what? Specify or alternative text for the image if an image for some reason cannot be displayed. Means what? ಕೆಲವೊಂದು ಟೈಮ್ ಡಿಸ್ಪ್ಲೇ ಆಗ್ತಿದೆ, ಡಿಸ್ಪ್ಲೇ ಆಗಿಲ್ಲ. sometimes ಅಂದ್ರೆ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬರೆದಿದ್ದಾರೆ. ಆ ಇಮೇಜ್ ಏನು, ಆ ಇಮೇಜ್ ಯಾಕೆ ಡಿಸ್ಪ್ಲೇ ಮಾಡ್ಯಾರ, ನಿಮಗೆ ಯಾಕೆ ಕಾಣಿಸ್ತಿದೆ. Okay, description about the total description of that image. ತಿಳಿಲಾಗ್ತದೆ ಇಮೇಜ್ ಟ್ಯಾಗ್ ತಿಳಿಲಾಗ್ತದ. Voice Ishwar Manjunath, where is Manjunath? Getting or not? ಯಾಕೆ ಯೂಸ್ ಮಾಡ್ತಾರೆ ಇಮೇಜ್ ಟ್ಯಾಗ್? ಇಮೇಜ್ ಟ್ಯಾಗ್ ಯಾಕೆ ಯೂಸ್ ಮಾಡ್ತಾರೆ? ಏನು ಮಾಡ್ತೀವಿ ಇಮೇಜ್? I'm right page image and right page क्या align mirror ಬೇಕು ಸೆಂಟರ್ ಅದಕ್ಕೆ ಹೈಟ್ ಇನ್ಕ್ರೀಸ್ ವೇಟ್ ಮಾಡ್ಕೊತೀವಿ ಇದೆಲ್ಲ ಮಾಡ್ಕೊತೀವಿ. SRC stands for SRC ಅಂದ್ರೆ ಸೋರ್ಸ್. ಎರಡು ಸೋರ್ಸ್ ಎಲ್ಲಿ ತಗೊಂಡ್ವಿ ಲೈಬ್ರರಿ. Okay, take one example on that. Shh, don't talk. This is a HTML page. In that heading create madari the image element. Okay. This one is the web page. And this one is the HTML page. ಈ ಪೇಜ್ ಒಳಗೆ ಇದು ಬರ್ದಿದೆ. ಈ ಪೇಜ್ ಒಳಗೆ ಇದು ಬರ್ದಿರ ಅಂತ ಅನ್ಕೊಳ್ಳಿ. ಇದು ಏನಾಗ್ತೈತಿ ವೆಬ್ ಪೇಜ್ ಒಳಗೆ ಡಿಸ್ಪ್ಲೇ ಆಗ್ತೈತಿ. ಏನ್ ಡಿಸ್ಪ್ಲೇ ಆಗ್ತೈತಿ? HTML ಓಪನ್ ಆಗೈತಿ, ಬಾಡಿ ಓಪನ್ ಆಗೈತಿ. ಹೆಡಿಂಗ್ ಒಳಗೆ ಏನ್ ಬರ್ದಾರೆ ಇವರು? ದ ಇಮೇಜ್ ಎಲಿಮೆಂಟ್. ಹೆಡಿಂಗ್ ಅಂದ್ರೆ ಇಲ್ಲಿ ಬರ್ತೋ ಇಲ್ಲ ಹೆಡರ್. Next, image SRC. Image is a tag. Image tag open madari already. Okay. ಅಲ್ಲಿ ಮುಂದೆ ಏನು ಕೊಟ್ಟಾರಿ? SRC. SRC means what? From which place? The path of the image. Okay. Source. Image girl.jpg. This is the name of image. ए इमेज को ನೇಮ್ ಇರ್ತಾವ ಗೊತ್ತೋ ಇಲ್ಲ ಬೈ ಡಿಫಾಲ್ಟ್ ಅದು ನಂಬರ್ ವೈಸ್ ಅಲ್ಲಿ ಸೇವ್ ಆಗ್ತಾ ಹೋಗ್ತದ ಇಲ್ಲ ಅದಕ್ಕೂ ನೇಮ್ ಇರ್ತಾವ. ಓಕೆ, ನೀವು ಸೇವ್ ಮಾಡ್ಬೇಕು, ಯೂನಿಕ್ ನೇಮ್ ಇರಬೇಕು ಎಲ್ಲಾ ಇಮೇಜಸ್ ಗಳಿಗೆ. ನೀವು ಹಾಕಾಕತ್ತೀರಿ ಅಂದ್ಮೇಲೆ ವೆಬ್ ಪೇಜ್ ಒಳಗ ಇಮೇಜ್ ಪ್ಲೇಸ್ ಮಾಡಾತ್ತೀರಿ ಅಂದ್ಮೇಲೆ ಎಷ್ಟು ಇಮೇಜ್ ಪ್ಲೇಸ್ ಮಾಡ್ತಿರ್ತೀರಲ್ಲ ಅಷ್ಟು ಇಮೇಜ್ ನೇಮ್ ಏನ್ ಇರ್ಬೇಕ್ರಿ? ಯೂನಿಕ್ ಇರಬೇಕು. ಎಲ್ಲಾಕು ಗರ್ಲ್ ಅಂತ ಸೇವ್ ಮಾಡ್ಕೊಂಡು ಹೋದ್ರೆ ಅದು ಕನ್ಫ್ಯೂಸ್ ಆಗುತ್ತೆ. ಎಲ್ಲಾನು ಗರ್ಲ್ ಅಂತಾನೆ ಸೇವ್ ಅದಾವ, ಎಲ್ಲಾ ತಗೊಂಡಿಡ್ಯೋ ಏನಂತ ನಿಮ್ಗೆ ಕ್ವೆಶ್ಚನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಎಲ್ಲಾ ಇಮೇಜ್ ನೇಮ್ ಯೂನಿಕ್ ಇರ್ಬೇಕು. ಓಕೆ, ಈಗ ಅವ್ರ ಏನ್ ಇಮೇಜ್ ಡಿಸ್ಪ್ಲೇ ಮಾಡ್ಬೇಕಂತಾರಲ್ಲ ಆ ಇಮೇಜ್ ನೇಮ್ ಏನದ ಅಂದ್ರ img_girl.jpg jpg ಫಾರ್ಮ್ಯಾಟ್ ಒಳಗ ಅದರಿ. ಪ್ಲಸ್ ಎಲ್ಲಿಂದ ಇದು description is a girl in a jacket with a okay image plus girl in a jacket and then this is a description. AIT ಹೇಳಿನೋ ಇಲ್ಲ ನಾ ಇಲ್ಲ ಐತ್ ನೋಡ್ರಿ AIT description. Okay, means this AIT is a description about your image. ಏನ್ರಿ ಏನದ ಇಮೇಜ್ ಒಳಗ ಅಂದ್ರ girl in a jacket. If you want then you can add, otherwise you can leave. ಇದು ಮಾಡಬೇಕಂತ ಜರೂರತ್ ಇಲ್ಲ. Okay, means understanding purpose means ಅದೇ ಇಮೇಜ್ ಹಾಕಿರಲಿಲ್ಲೋ ಅದನ್ನ ತಿಳ್ಕೊಳ್ಳೋ ಸಂಬಂಧ AIT ಆಡ್ ಮಾಡ್ಬೇಕು. ಇಲ್ಲ ಅಂದ್ರೆ ಆಪ್ಷನ್. Okay, next
ಈ ಇಮೇಜ್ ದು ವಿಡ್ತ್ 500 ಕೊಟ್ಟಾರ ಪ್ಲಸ್ ಈ ಇಮೇಜ್ ದು ಹೈಟ್ 600 ಓಕೆ ಮಾಡಿ ಏನಾಯ್ತ್ರಿ ಬಾಡಿ ಕ್ಲೋಸ್ HTML ಕ್ಲೋಸ್ ನಾವು ಏನ್ ಬರುತ್ತೆ ಔಟ್ಪುಟ್ ಇಷ್ಟು ಬರುತ್ತೆ ಹೇಳಿತು ಏನೈತ್ರಿ ಹಾ ಫೋಟೋ ಎಂತದ ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ವೇನ್ರಿ ಅಕ್ಷರ ಬರ್ಲಿಲ್ಲ ಏನ ಜಸ್ಟ್ ಅದು ಒಂದೇ ಇದು ಬರ್ಲಿಲ್ಲ ಇಮೇಜ್ ಎಲಿಮೆಂಟ್ ಅಂತ ಯಾಕಂದ್ರೆ ನಾ ಅದು ಬರ್ಲಿಲ್ಲ ಜಸ್ಟ್ ಇದು ಕಾಪಿ ಪೇಸ್ಟ್ ಮಾಡ್ಬಿಟ್ಟೆ ಓಕೆ ವೇಟ್ ಐ ವಿಲ್ ಶೋ ಯು ವಿತ್ ಪ್ರಾಕ್ಟಿಕಲ್ ಓನ್ಲಿ ನೋಡ್ರಿ ಏಯ್ ಸ್ಮಾಲ್ ಆಯ್ತಾ 400 ಅದಲ್ಲ ಐ modifying this one as a 200 next run ನೋಡ್ರಿ ಏನ್ರಿ ಇದು width ಅದ್ರ width means what ಇದು width ಅಂತಾರೆ okay this one is a width and this one is a height okay 200 ಕೊಟ್ಟಿನಿ ನಾ 500 ಇತ್ತಲ್ಲ 700 ಕೊಟ್ಟು ನೋಡ್ತೀನಿ ನೋಡು run okay next height ಏನದ್ರಿ 600 no wait I will modify this one first next this one is a 680 I put as a 300 100 ಕೊಟ್ಟು ನೋಡ್ತೀನಿ ನೋಡ್ರಿ height ಇದ್ರದು width 200 ಕೊಟ್ಟು getting or not this one ಇದು ಆಯ್ತಾ ಇನ್ನೊಂದೆರಡು ಮಾಡಿ ತೋರಿಸ್ತೀನಿ ನಿಮ್ದು ಟ್ಯಾಗ್ ಬೋರ್ಡ್ ಹೀಗೆ ಯಾವ ಟ್ಯಾಗ್ ಕಲ್ತಿರಿ ನೀವು don't ಇಲ್ಲಿ ನೋಡ್ರಿ here this is called as a marquee tag ಅಗಳ ಹೊಂಟಿದ್ದಲ್ಲಿ ಕೆಳಗಿನ ಮ್ಯಾಲ ಇದು ಅವ್ರ ಏನ್ ಕೊಟ್ಟಾರಿ ವೇಟ್ ಜೂಮ್ ಮಾಡ್ತೀನಿ
Now it's visible. Okay. Shh. Listen here. ಹಾ ಅವಾಗ್ಲೇ ಯಾವ ಹೆಂಗ್ ಹೊಂಟಿದ್ರಿ ನಿಮ್ ವೆಬ್ ಪೇಜ್ ಒಳಗ ಬಾಟಮ್ ಇಂದ ಅಪ್ಪಿಗೆ ಹೊಂಟಿತ್ತಲ್ಲ ಹಾ ಅವಾಗ ಏನ್ ಮಾಡ್ಯಾರಿ ಮಾರ್ಕ್ಯೂ ತಗೊಂಡಾರಿ ಎಕ್ಸಾಂಪಲ್ ಮಾರ್ಕ್ಯೂ ತಗೊಂಡಾರ ಮಾರ್ಕ್ಯೂ ಇಸ್ a tag here. Okay, the width is a 60x and direction of kotar nodi direction of the text that is moving from the bottom to the upper side. No, then the height of that text is a 100 pixel ಒಳಗದ. Next, this is a ಏನದು ಹೋಗ್ಬೇಕು content text ಏನ್ ಬರಲಿ. This is a sample scrolling text that has a scroll in the upper direction. Okay, marquee is closed here. marquee close ಆಯ್ತು. ಈಗ ಇಲ್ಲಿ ಹೊಂಟೈತಿ marquee ಬರ್ದಾರ. Okay, ಲೈವ್ ಡೆಮೋ ಮಾಡಿ ತೋರಿಸ್ತೀನಿ ನೋಡ್ರಿ ನಾವು. ನೋಡ್ರಿ ಹೊಂಟದ ಅಪ್ ಇದೇನ ಮಾಡಿಫೈ ಮಾಡ್ತೀನಿ ನೋಡ್ರಿ ನಾನು. ಇಲ್ಲಿ ಏನ್ ಕೊಟ್ಟಾರಿ ಡೌನ್ ಕೊಟ್ಟಾರಲ್ಲ ಇದು ಏನದಲ್ಲ ಇದನ್ನ ಡೌನ್ ಮಾಡ್ತೀನಿ ನಾ ಅಪ್ ಇದಿದ್ದು. ಈಗ ಆಕ್ಚುಲಿ ಇದು ರನ್ ಆಗಲ್ರಿ ಕಾಣಿಸೋದಿಲ್ಲ. ಓಕೆ, ಟೈಟಲ್ ಏನ್ ಬರ್ದಾರಿ ಎಕ್ಸಾಂಪಲ್ ಆಫ್ HTML ಅದು okay, ಏನ್ ಬರ್ದ this whatever the content text is there, no, that is in the middle of marquee tag, applying the marquee to the text. Okay, ಏನ್ ಬರ್ದ ಇದು ಅಪ್ ಅದಲ್ಲ ಅದನ್ನ ಡೌನ್ ಮಾಡ್ತೀನಿ ನೋಡ್ರಿ. ಆದ್ರಿ ನೆಕ್ಸ್ಟ್ ಡೌನ್ ಇದ್ದಿದ್ದು ಲೆಫ್ಟ್ ಮಾಡ್ಲಿ. ಲೆಫ್ಟ್ ಗೆ ಹೊಂಟ್ರಿ ಅದು. ನೆಕ್ಸ್ಟ್ ಹೈಟ್ ಚೇಂಜ್ ಮಾಡೋಣ್ರಿ. 50 ಕೊಡ್ಲಿ, 50 ಕೊಡ್ತೀನಿ. ನೆಕ್ಸ್ಟ್ ಈ ಟೆಕ್ಸ್ಟ್ ಚೇಂಜ್ ಮಾಡ್ತೀನಿ. ಏನ್ ಕೊಡ್ಲಿ ಓಕೆ. ಏನಂತ್ರಿ ಅವ ಅದಾವ್ರಿ ಮಾಡಕ್ ಬರ್ತೈತಿಲ್ಲ ಅಂತಲ್ಲ. ಎಸ್ ಆಫ್ ಕೋರ್ಸ್ ವರ್ಟಿಕಲ್ ಹೊರಿಜಾಂಟಲ್ ಭಾಳ ಅದಾವ್ರಿ ಇದ್ರೊಳಗ. ಭಾಳ ಕಲಿಬೇಕು, ಭಾಳ ಇಂಟ್ರೆಸ್ಟಿಂಗ್ ಅದ ರೀ ಆಕ್ಚುಲಿ. HTML ಲ್ಯಾಂಗ್ವೇಜ್ ಅಂತೂ ಭಾಳ ಇಂಟ್ರೆಸ್ಟಿಂಗ್ ಅದ. ನಿದ್ದಿ ಹೊಡಿಲಾತ್ರ ಅವ್ರ ನಿಮ್ಗೂ ನಿದ್ದಿ ಬರಾತದ ನಿದ್ದಿ ಬರಾತಿಲ್ಲ ತಿಳಿತ್ರಿ ಇದು marquee. This is called as a marquee tag. Why the marquee tag is used? marquee tag ಯಾಕೆ ಯೂಸ್ ಮಾಡ್ತಾರಿ? to move the text from the one place to the other place. You can change the height, width. height change ಮಾಡಿ ನೋಡಿ 50 ಮಾಡಿದಲ್ಲ ಇದ 200 ಕೊಡ್ಲಿರಿ. ಏನಾಗಲ್ಲ height sorry width ನೆಕ್ಸ್ಟ್ ಅದೇ ಕೊಟ್ಟಾರಿ ಒಂದ್ರೊಳಗೆ ಮಾಡಿ ತೋರಿಸ್ತೀನಿ. ಸ್ಕ್ರೋಲ್ ಡೌನ್, ಸ್ಕ್ರೋಲ್ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್. ನೋಡ್ರಿ ಹಿಂಗ್ ಡೇಂಜರ್ ಓಡಾಡ್ತಾವ ನೋಡ್ರಿ, ಕೆಳಗೆ ಓಡಾಡತಾವ ನೋಡ್ರಿ. ಓಕೆ, ಮೀನ್ಸ್ ಯು ನೀಡ್ ಟು ಅಪ್ಲೈ ದಿ ಸೆಕೆಂಡ್ಸ್. ಅಷ್ಟು ಸೆಕೆಂಡ್ ಅಪ್ಲೈ ಮಾಡ್ಬೇಕ್ರಿ. ಅಷ್ಟು ಫಾಸ್ಟ್ ಹೋಗ್ಬೇಕು, ಅಷ್ಟು ಸ್ಲೋ ಹೋಗ್ಬೇಕು. ದೇ ಆರ್ ಪ್ರೊವೈಡಿಂಗ್ ಅ ಸ್ಲೋ ಸ್ಕ್ರೋಲಿಂಗ್, ಲಿಟಲ್ ಫಾಸ್ಟ್ ಸ್ಕ್ರೋಲಿಂಗ್, ವೆರಿ ಫಾಸ್ಟ್ ಸ್ಕ್ರೋಲಿಂಗ್.
ಅಲ್ಲಿ ಹೆಂಗ್ ಹೊಂಟಿದ್ರಿ ನಿಮ್ ವೆಬ್ ಪೇಜ್ ಒಳಗ ಲಿಟಲ್ ಫಾಸ್ಟ್ ಹೊಂಟಿದ್ರಿ ಬಹಳ ಫಾಸ್ಟ್ ಹೊಂಟಿದ್ದಿಲ್ಲ ಲಿಟಲ್ ಫಾಸ್ಟ್ ಮೀನ್ಸ್ ದೇ ಆರ್ ಅಪ್ಲೈಡ್ ದಿ ಲಿಟಲ್ ಫಾಸ್ಟ್ ಹಾ ಸ್ಕ್ರೋಲ್ ಇದೊಂದ್ ಮಾಡ್ಲಿರಿ ಬಹಳ ಆಪ್ಷನ್ಸ್ ಅದಾವ್ರಿ ಇದ್ರೊಳಗ ಇಲ್ಲೇ ಚೇಂಜ್ ಮಾಡ್ಲಿರಿ ಸ್ಲೋ ಹೊಂಟದ ಯಾವ್ದು ನೋಡ್ರಿ ಅದ್ರದ್ದು ಏನ್ ಕೊಟ್ಟಾರಿ ಬಿಹೇವಿಯರ್ ಸ್ಕ್ರೋಲ್ ಡೈರೆಕ್ಷನ್ ಅಪ್ ಮೀನ್ಸ್ ದಿಸ್ ಒನ್ ಇದು ರೀ ಅದು ಅಪ್ ಇದ್ದಿದ್ದು ಏನ್ ಮಾಡ್ತೀನಿ ನಾ ಇದನ್ನ ಡೌನ್ ಮಾಡ್ಲಿ ಡೋಂಟ್ ಅಪ್ modify ಆಗೋದು wait I will copy this one fast ಇದ್ದು ಕಾಪಿ ಮಾಡ್ತೀನಿ okay I copied this one in ಹೋಗಿ ಮಾಡಿ ನೋಡ್ರಿ ಅಲ್ಲಿ ಕೋಡ್ ಕಾಪಿ ಮಾಡಿ ಪೇಸ್ಟ್ ಮಾಡಿ ರನ್ ಮಾಡಿದ್ರಿ ಇದನ್ನ ಸ್ಲೋ ಮಾಡ್ತೀನಿ ಅಯ್ಯೋ 10 ಇದು ಕೊಡ್ಬೇಕು ಸ್ಲೋ ಆಯ್ತ್ರಿ ಈಗ 30 ಕೊಡ್ತೀನಿ ನೋಡ್ರಿ ಹೆಂಗ್ ಹೋಗ್ತದೆ 100 ಕೊಟ್ಬಿಡ್ಲಿ 100 ಕೊಡ್ತೀನಿ 200 ಕೊಟ್ರ 500 ಕೊಡ್ತೀನಿ ಅಲ್ಲಿ ಹಂಗ ಕಾಣದ್ ಬಟ್ ಇಲ್ಲಿ ಬಾಳ ಫಾಸ್ಟ್ ಓಡಾತದ್ರಿ ಇದು ನಂಗೆ ಕಾಣ್ಸಾತೈತಿ ಇಟ್ ಐ ವಿಲ್ ಶೋ ಯು ಹೆಂಗ್ ಹೊಂಟದ್ ನೋಡ್ರಿ ಈ ಕಡೆ ಸೈಡ್ ಅಲ್ಲಿ ನಿಮ್ಗೆ ಲೇಟ್ ಆಗಿ ಕಾಣಿಸೋ ಇದು ಇದೆಲ್ಲ ಎಲ್ಲಿ ಯೂಸ್ ಮಾಡ್ತಾರಿ HTML ಪೇಜ್ ಒಳಗ ಓಕೆ ಟೆಕ್ಸ್ಟ್ ಗೆ ಚಲೋ ಚಲೋ ಮಾರ್ಕು ಆಡ್ ಮಾಡಬಹುದು ಫಾಂಟ್ ಅಂಡ್ ಇಮೇಜ್ ಓಕೆ ಮಾರ್ಕು ಟ್ಯಾಗ್ ಗೊತ್ತಾಯ್ತ್ರಿ HTML ಕಲಿರಿ ಬಹಳ ಇಂಟ್ರೆಸ್ಟಿಂಗ್ ಅದ ಅದನ್ನ ಸ್ವಲ್ಪ ಇದು ಮಾಡ್ರಿ okay students if you have any doubt you can ask me okay with the practically I show the image tag also and the marker tag also still many have if anybody have a doubt you can ask me without hesitation and try to attend the offline classes okay then only you can understand okay guys this is the end of your class now if you have any doubt you can ask me okay thank you guys thank you all of you